ರಾಜ್ಯ ಬಿಜೆಪಿಯಲ್ಲಿನ ಬಣಪಡಿದಾಟ ತಾರಕಕ್ಕೇರಿದೆ. ಬಿಎಸ್ವೈ ಕುಟುಂಬದ ವಿರುದ್ಧ ಸಿಡಿತಾನೆ ಇರುವಂತಹ ಯತ್ನಾಳ್ ವಕ್ಫ್ ಹೋರಾಟವನ್ನು ಒಂದು ಕಡೆಯಲ್ಲಿ ಮಾಡ್ತಾನೆ ಈಗ ಹೈಕಮಾಂಡ್ ಅಂಗಳಕ್ಕೂ ಕೂಡ ತಲುಪ್ತಾ ಇದ್ದಾರೆ. ಹೈಕಮಾಂಡ್ ಕಡೆಯಿಂದ ಯತ್ನಾಳ್ ಅವರಿಗೆ ನೋಟಿಸ್ ಬೇರೆ ಜಾರಿಯಾಗಿದೆ. ಇದು ವಿಜೇಂದ್ರ ಅವರು ಮಾಡಿಸಿರುವಂತಹ ನೋಟಿಸ್ ಅನ್ನುವಂತಹದ್ದನ್ನು ಯತ್ನಾಳ್ ಹೇಳ್ತಾ ಇದ್ದಾರೆ. ಈ ನೋಟಿಸ್ ಅಸಲಿನೋ ನಕಲಿನೋ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ವಿಜೇಂದ್ರ ಅವರು ಈ ಸಂಬಂಧವಾಗಿ ತಿರುಗೇಟು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ ನೋಡ್ತಾ ಇದ್ರೆ ಒಬ್ಬನ್ನು ಕಂಡ್ರೆ ಇನ್ನೊಬ್ಬರಿಗೆ ಆಗಲ್ಲ ಅನ್ನುವಂಥ ಪರಿಸ್ಥಿತಿ ಸದ್ಯಕ್ಕಂತೂ ಮನೆ ಮಾಡಿದೆ. ಈ ನೋಟಿಸು ಅಧಿಕೃತವಾಗಿ ನನಗೆ ಬಂದಿಲ್ಲ. ನೋಟಿಸೇ ಡುಪ್ಲಿಕೇಟ್ ಐತಂತ ಅನಿಸ್ತದೆ. ಅದು ನಕಲಿನೋ ಅಸಲಿನೋ ಬರುವಂಥ ದಿನಗಳು ಗೊತ್ತಾಗ್ತದೆ. ಸುಮ್ಮನೆ ಯಡಿಯೂರಪ್ಪನ ಅಂಜಿಕೆಗೆ ಅವನು ಅಧ್ಯಕ್ಷ ಮಾಡ್ಯಾರ. ಖಂಡ ಬಿಜೆಪಿ ನಮ್ಮ ಜೊತೆಗೆ ಅವ್ರ ಅಪ್ಪ ಮಕ್ಕಳು ಇಬ್ಬರು ಇರ್ತಾರೆ. ನೀವು ಚಿಳ್ಳಿ ಮಿಳ್ಳಿ ಆದವ್ರ ಮನ್ಯಾಗ ಅವೆಲ್ಲ ಒಂದೊಂದು ಪೋಸ್ಟ್ ಕೊಡಬೇಕು. ಅವಾಗ ಮ್ಯಾಗ ಹೋಗ್ತಾರೆ. ಮ್ಯಾಗ ಹೋಗೋದಿಲ್ಲ, ಕೈಗೆ ಹೋಗ್ತಾರೆ. ಸ್ವರ್ಗದಾಗ ಪ್ರವೇಶ ಇರುವುದಿಲ್ಲ ಅವ್ರಿಗೆ. ಒಂದು ತಿಂಗಳ ಹಿಂದಿನವರೆಗೂ ರಾಜ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವ ರೀತಿಯಲ್ಲಿ ಕಾಣುತ್ತಿದ್ದ ಪ್ರತಿಪಕ್ಷ ಬಿಜೆಪಿ ಇದ್ದಕ್ಕಿದ್ದಂತೆ ಆಂತರಿಕ ಗೊಂದಲದಲ್ಲಿ ಮುಳುಗೇಳಲು ಶುರು ಮಾಡಿದೆ. ವಕ್ಫ್ ಆಸ್ತಿ ವಿಚಾರ ಈಗ ರಾಜ್ಯ ಬಿಜೆಪಿಯ ನಾಯಕರ ನಡುವೆಯೇ ಕಂದಕ ಸೃಷ್ಟಿಸಿದೆ. ಒಬ್ಬರ ವಿರುದ್ಧ ಮತ್ತೊಬ್ಬರು ಮುಗಿಬೀಳುತ್ತಿದ್ದಾರೆ. ಕ್ರೆಡಿಟ್ ವಾರ್ ಜೋರಾಗಿದೆ. ಇದರ ಪರಿಣಾಮವಾಗಿಯೇ ನಾನಾ ನೀನಾ ಎಂಬಂತೆ ನಾಯಕರು ಮಾತನಾಡುವುದಕ್ಕೆ ಶುರು ಮಾಡಿದ್ದಾರೆ. ಇಷ್ಟಕ್ಕೂ ಯತ್ನಾಳ್ ಟೀಮ್ ವಕ್ಫ್ ವಿಚಾರ ಮುಂದಿಟ್ಟು ರಾಜ್ಯ ಪ್ರವಾಸ ಶುರು ಮಾಡುತ್ತಿದ್ದಂತೆ ವಿಜಯೇಂದ್ರ ಟೀಮ್ ಅಲರ್ಟ್ ಆಗಿತ್ತು. ವಕ್ಫ್ ವಿಚಾರದಲ್ಲಿ ಯತ್ನಾಳ್ ಟೀಮ್ ಮೈಲೇಜ್ ಪಡೀತಿದೆ ಎಂಬುದು ಕನ್ಫರ್ಮ್ ಆಗಿತ್ತು. ಇದೇ ಕಾರಣಕ್ಕೋ ಏನೋ ಸಾಮರಸ್ಯದ ಬದಲು ಸಂಘರ್ಷದ ಹಾದಿಯನ್ನ ಬಿಜೆಪಿ ನಾಯಕರು ತುಳಿದಿದ್ದಾರೆ. ಇದರ ಪರಿಣಾಮವಾಗಿ ಯತ್ನಾಳ್ಗೆ ಬಿಜೆಪಿ ಹೈಕಮಾಂಡ್ನಿಂದ ನೋಟಿಸ್ ರವಾನೆಯಾಗಿದೆ. ಹೈಕಮಾಂಡ್ ಈ ನೋಟಿಸ್ನ ನೈಜತೆಯನ್ನೇ ಪ್ರಶ್ನೆ ಮಾಡಿದ್ದಾರೆ ಯತ್ನಾಳ್. ಮುಂಚೆ 3 ಬಾರಿ ನೋಟಿಸ್ ಕೊಟ್ಟಿದ್ದಾರೆ. ಅದರಲ್ಲಿ 2ಕ್ಕೆ ಉತ್ತರ ಕೊಟ್ಟಿದ್ದೆ, 1ಕ್ಕೆ ಉತ್ತರವನ್ನೇ ಕೊಡಲಿಲ್ಲ. ಯಾಕಂದ್ರೆ ಆ ನೋಟಿಸ್ ಬಗ್ಗೆಯೇ ನನಗೆ ಅನುಮಾನವಿತ್ತು. ಅದು ವಿಜಯೇಂದ್ರ ಪ್ರಾಯೋಜಿತವಾಗಿತ್ತು ಎನ್ನುವುದರ ಜೊತೆಗೆ ಈಗಿನ ನೋಟಿಸ್ ಬಗ್ಗೆಯೇ ಯತ್ನಾಳ್ ಅನುಮಾನ ಹೊರಹಾಕಿದ್ದಾರೆ. ಆದರೆ ಯತ್ನಾಳ್ ಮಾತಿಗೆ ವಿಜಯೇಂದ್ರ ತಿರುಗೇಟು ನೀಡಿದ್ದಾರೆ. ನನಗೆ ಇಲ್ಲಿವರೆಗೆ ಮೂರು ಸಲ ನೋಟಿಸ್ ಕೊಟ್ಟಿದ್ದಾರೆ. 2 ಸಲ ಉತ್ತರ ಕೊಟ್ಟೆ. 3ನೇ ಸಲ ಆ ನೋಟಿಸೇ ಡುಪ್ಲಿಕೇಟ್ ಐತಂತ ಅನಿಸ್ತದೆ. ಅವಾಗ ಉತ್ತರನೇ ಕೊಡಲಿಲ್ಲ. ಅವಾಗೂ 10 ದಿವಸದ ಕಾಲಾವಧಿ ಕೊಟ್ಟಿದ್ರು. ನಾ ಅದು ಉತ್ತರನೇ ಕೊಡಲಿಲ್ಲ. ನನಗೆ ಗೊತ್ತಾಯ್ತು ಇದು ವಿಜೇಂದ್ರ ಮಾಡಿಸಿದ್ದಿರ್ಬೋದು. ಯತ್ನಾಳ್ ವಿಚಾರವಾಗಿ ನೋಟಿಸ್ ವಿಚಾರವಾಗಿ ನಾನು ಪದೇ ಪದೇ ಮಾತನಾಡೋದಕ್ಕೆ ಹೋಗೋದಿಲ್ಲ. ಅದು ನಕಲಿನೋ ಅಸಲಿನೋ ಬರುವಂಥ ದಿನಗಳು ಗೊತ್ತಾಗ್ತದೆ. ನಾನು ಅದ್ರ ಬಗ್ಗೆ ಇನ್ನೇನು ಹೆಚ್ಚಾಗಿ ಮಾತನಾಡೋದಕ್ಕೆ ಹೋಗೋದಿಲ್ಲ. ಇನ್ನೊಂದೆಡೆ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ವಿರುದ್ಧ ನೇರವಾಗಿ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ. ಇಡೀ ಬಿಜೆಪಿ ನನ್ನ ಜೊತೆಗಿದೆ, ಅಪ್ಪ ಮಕ್ಕಳು ಮಾತ್ರ ಒಂದು ಕಡೆ ಇದ್ದಾರೆ ಎಂದು ಯಡಿಯೂರಪ್ಪ ಕುಟುಂಬದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಭಾಳ ಸಣ್ಣ ಹುಡುಗ ಐತ್ರ. ಸುಮ್ಮನೆ ಯಡಿಯೂರಪ್ಪನ ಅಂಜಿಕೆಗೆ ಅವನು ಅಧ್ಯಕ್ಷ ಮಾಡ್ಯಾರ. ಯಡಿಯೂರಪ್ಪನಿಂದ ಇಡೀ ಲಿಂಗಾಯತರು ಅದಾರ. ಎಲ್ಲಿ ಸುಡುಗಾಟ ಅದಾರ ಲಿಂಗಾಯತರು. ಯಾರು ಇವರು ಯಡಿಯೂರಪ್ಪನ ಬಚ್ಚ ಅಂತ ಹೇಳಿ ನನ್ನ ಲೀಡರ್ ಅಲ್ಲ. ನನ್ನ ಸ್ವಂತ ಸ್ಟ್ಯಾಂಡ್ ಮ್ಯಾಗ ನಾನು ಲೀಡರ್ ಆಗಿದ್ದೆ. ಇಷ್ಟಕ್ಕೆ ಸುಮ್ಮನಾಗದ ಯತ್ನಾಳ್ ಕಾಂಗ್ರೆಸ್ ಸರ್ಕಾರದೊಂದಿಗೆ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಹೊಂದಾಣಿಕೆ ರಾಜಕೀಯ ಮಾಡುತ್ತಿದ್ದಾರೆ ಎಂದು ದೂರಿದ್ರು. ಆದರೆ ಅದಕ್ಕೆಲ್ಲ ನಾನು ಹೆದರಲ್ಲ ಎಂದು ಹೇಳಿದ್ರು. ಏನು ಭಯ ಏನೈತ್ರಿ? ಅದು ಯಡಿಯೂರಪ್ಪಗೆ ವಿಜಯೇಂದ್ರಗೆ ಭಯ ಐತಿ. ಅವರು ಯಡಿಯೂರಪ್ಪನ ವಿರುದ್ಧ ಗಂಭೀರ ಪ್ರಕರಣ ಅದಾವ. ಅವರು ಸಿದ್ದರಾಮಯ್ಯಗೆ DK ಶಿವಕುಮಾರ್ಗೆ ಸರೆಂಡರ್ ಆಗ್ಯಾರ ಇಬ್ರು ಅಪ್ಪ ಮಗ. ಯಾರಿಗೂ ನಾವು ಮುಸ್ಲಿಮರಿಗೆ ಕಟ್ಟಾಗಬಾರ್ದು, ಎಲ್ಲರ ಜೊತೆ ಸಾಚ ಇಡಬೇಕು ಅನ್ನೋಂಥದ್ದೇನು ವಿಜಯೇಂದ್ರನ ಚಟುವಟಿಕೆ ಇದೆಯಲ್ಲ, ಅದ್ರ ವಿರುದ್ಧ ಹೋರಾಟ ನಿರಂತರ. ಇದೇ ವೇಳೆ DK ಶಿವಕುಮಾರ್ಗೂ ವಿಜಯೇಂದ್ರಗೂ ಭಾರೀ ನಂಟು. ರಾಜಕೀಯ ಏನೇ ಇದ್ರೂ ಒಳಗೊಳಗೆ ಸೈನ್ ಮಾಡಿಸಿಕೊಳ್ಳೋ ಸಂಸ್ಕೃತಿ DK ವಿಜಯೇಂದ್ರರದ್ದು ಎಂದಿದ್ದಾರೆ ಯತ್ನಾಳ್. ಅದಕ್ಕೆ ಟಾಂಗ್ ಕೊಟ್ಟಿರುವ DK ಸುರೇಶ್ ಯತ್ನಾಳ್ ಕೂಡ DK ಶಿವಕುಮಾರ್ ಜೊತೆ ಚೆನ್ನಾಗಿದ್ದಾರೆ ಎಂದ್ರು. ವಿಜಯೇಂದ್ರ ಏನೂ ಕೆಲಸ ಮಾಡ್ತಾ ಇಲ್ಲ. ಮೂಡಾದ ಪಾದಯಾತ್ರೆ ಬಿಟ್ಟರೆ ಇವರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ನಿಂದ DK ಶಿವಕುಮಾರ್ ಬಗ್ಗೆ ಗಂಭೀರವಾದಂಥ ಆರೋಪ ಬಂದಾಗಿನೂ ಪ್ರತಿಕ್ರಿಯೆ ಕೊಡಲಿಲ್ಲ. ಯತ್ನಾಳ್ ಅವರು ಕೂಡ ಶಿವಕುಮಾರ್ ಜೊತೆ ಬಹಳ ಬಾಂಧವ್ಯ ಜಾಸ್ತಿ ಅಲ್ಲ. ಯತ್ನಾಳ್ ಅವರು ಕೂಡ ಬಹಳ ಆತ್ಮೀಯರು. ಅವಳು ಹಿರಿಯ ರಾಜಕಾರಣಿ. ಸೊ ಅವರು ಕೂಡ ಅವಾಗ ಶಿವಕುಮಾರ್ ಅವ್ರ ಜೊತೆ
ಕುಶಲೋಪಚಾರಗಳನ್ನು ಮಾತಾಡ್ತಾ ಇರ್ತಾರೆ. ಹೈಕಮಾಂಡ್ನಿಂದ ನಿಜಕ್ಕೂ ನೋಟಿಸ್ ಬಂದ್ರೆ ಅದಕ್ಕೆ ಉತ್ತರ ಕೊಡ್ತೇನೆ, ಅದಕ್ಕೆ ಯಾರೂ ಗಾಬರಿ ಪಡಬೇಕಿಲ್ಲ ಎಂದಿರುವ ಯತ್ನಾಳ್ ಮೊದಲು ನೋಟಿಸ್ ಕೈ ಸೇರಲಿ ಆಮೇಲೆ ನೋಡೋಣ ಎಂದು ಹೇಳುವ ಮೂಲಕ ವಿಜಯೇಂದ್ರ ಟೀಮ್ ವಿರುದ್ಧದ ಸಮರ ಮುಂದುವರಿಯುತ್ತೆ ಎಂದು ಸಾರಿದ್ದಾರೆ. ದೊಡ್ಡ ಮಗ ಕೇಂದ್ರ ಮಂತ್ರಿ ಆಗ್ಬೇಕು, ಸಣ್ಣ ಮಗ ರಾಜ್ಯದ ಅಧ್ಯಕ್ಷ ಆಗಿ MLA ಆಗಿ ಮುಂದೆ ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ಬೇಕು. ಇನ್ನೂ ಚಿಳ್ಳಿ ಮಿಳ್ಳಿ ಆದವ್ರ ಮನ್ಯಾಗ ಅವೆಲ್ಲ ಒಂದೊಂದು ಪೋಸ್ಟ್ ಕೊಡ್ಬೇಕು. ಅವಾಗ ಮ್ಯಾಗ ಹೋಗ್ತಾರೆ, ಮ್ಯಾಗ ಹೋಗುದಿಲ್ಲ ತೆಳಗೆ ಹೋಗ್ತಾರೆ. ಸ್ವರ್ಗದಾಗ ಪ್ರವೇಶ ಇರುವುದಿಲ್ಲ ಅವರಿಗೆ. ಹೀಗೆ ದಿಲ್ಲಿಯಲ್ಲಿ ಯಡಿಯೂರಪ್ಪ ವಿರುದ್ಧ ಯತ್ನಾಳ್ ನಾನ್ ಸ್ಟಾಪ್ ವಾಗ್ದಾಳಿ ಮಾಡುತ್ತಿರೋವಾಗಲೇ ಬೆಳಗಾವಿಯಲ್ಲಿ ಯತ್ನಾಳ್ ಟೀಮ್ ಪ್ರತ್ಯೇಕ ಸಭೆ ಮಾಡಿದೆ. ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಸಭೆ ಮಾಡಿ ಮುಂದಿನ ಹೋರಾಟ, ನೋಟಿಸ್ ಉತ್ತರದ ಬಗ್ಗೆ ಮಾತುಕತೆ ನಡೆಯಿತು. ಬೆಳಗಾವಿ ಸಭೆ ಬಳಿಕ ಗೋವಾಗೆ ತೆರಳಿ ಅಲ್ಲಿಂದ ದೆಹಲಿಗೆ ಹೋಗಿ ಯತ್ನಾಳ್ರ ಜೊತೆ ಸೇರಿಕೊಳ್ಳುವ ತೀರ್ಮಾನ ಮಾಡಲಾಗಿದೆ. ಇದನ್ನ ಅಧ್ಯಕ್ಷ ಮೊದಲೇ ಮಾಡಿದ್ರೆ ನಾವ್ಯಾಕೆ ಮಾಡ್ತಿದ್ವು? 2 ಸಲ ಹೋರಾಟಕ್ಕೆ ಕರೆ ಕೊಟ್ಟ ವಿಜೇಂದ್ರ, 2 ಸಲ ಇಲ್ಲ, ಬರೀ ಹೇಳುದು ದಿಲ್ಲಿ ಹೋದ್ನು ಅಥವಾ ಶಿವಮೊಗ್ಗ ಹೋಗುದು ಕೂತ್ಬಿಟ್ಟ. ಅದಕ್ಕೆ ಅವಂಗ ಬಹಳ ಚೈಲ್ಡಿಶ್ ಅದ ಹುಡುಗನ, ವಯಸ್ಸು ಕಡಿಮೆ ಐತೆ, ಇನ್ನೂ ಸೀನಿಯರ್ ಇಲ್ಲ. ಹೀಗೆ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಟೀಮ್ ಸಿಡಿದೆದ್ದಿರೋವಾಗಲೇ ವಿಜಯೇಂದ್ರ ಬೆಂಬಲಕ್ಕೆ ನಿಂತಿದ್ದಾರೆ ಜಿಲ್ಲಾಧ್ಯಕ್ಷರು. ಖಾಸಗಿ ಹೋಟೆಲ್ನಲ್ಲಿ 20ಕ್ಕೂ ಹೆಚ್ಚು ಜಿಲ್ಲೆಗಳ ಬಿಜೆಪಿ ಜಿಲ್ಲಾಧ್ಯಕ್ಷರು ಸಭೆ ಮಾಡಿದ್ದಾರೆ. ವಿಜಯೇಂದ್ರಗೆ ಬಲ ತುಂಬುವ ಪ್ಲಾನ್ ಮಾಡಿದ್ದಾರೆ. ತರುಣ್ ಚುಗ್ ಅವರಿಗೆ ನಾವೆಲ್ಲ ಸೇರಿಕೊಂಡು ಮನವಿಯನ್ನು ಕೊಡ್ತಾ ಇದ್ದೀವಿ, ದಯಮಾಡಿ ಇದನ್ನ ಶಾಶ್ವತವಾಗಿ ಇದನ್ನ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು. ಇಲ್ವಾ ನಾನೇ ಪಕ್ಷಕ್ಕಿಂತ ನಾನೇ ದೊಡ್ಡವರು ಅಂತ ಯಾರು ಮಾತಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ಕ್ರಮ ತಗೋಬೇಕು. ಈ ಮಧ್ಯೆ ವಕ್ಫ್ ವಿರುದ್ಧ ಹೋರಾಟ ಮಾಡುತ್ತಿರುವ ಯತ್ನಾಳ್ ಟೀಮ್ ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶಕ್ಕೆ ಸಿದ್ಧತೆ ಮಾಡಿಕೊಂಡಿದೆ. ಅದಕ್ಕೂ ಮೊದಲೇ ಡಿಸೆಂಬರ್ 11ರಂದು ದಾವಣಗೆರೆಯಲ್ಲೇ ಸಮಾವೇಶ ಮಾಡುವ ಮೂಲಕ ಯತ್ನಾಳ್ ಟೀಮ್ಗೆ ಟಕ್ಕರ್ ನೀಡಲು ವಿಜಯೇಂದ್ರ ಆಪ್ತರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಸಮಾವೇಶ ಮಾಡ್ತೀವಿ ಅಂತ ಹೇಳಿದ್ದು ನಿಜ, ಆದರೂ ವೈಯಕ್ತಿಕವಾಗಿ ಅಲ್ಲ. ಭಾರತೀಯ ಜನತಾ ಪಾರ್ಟಿಯ ಅಧಿಕೃತ ಬ್ಯಾನರ್ ಅಡಿಯಲ್ಲಿ ಎಲ್ಲರ ಅನುಮತಿಯನ್ನು ಪಡೆದು ದಿನಾಂಕ ನಿಗದಿಯಾಗಿಲ್ಲ, 11ನೇ ತಾರೀಕು ನಿಗದಿ ಮಾಡ್ತೀವಿ. ಹೀಗೆ ರಾಜ್ಯ ಬಿಜೆಪಿ ಈಗ ಒಡೆದ ಮನೆಯಂತೆ ಭಾಸವಾಗುತ್ತಿದೆ. ಇದರ ನಡುವೆಯೇ ಬಿಜೆಪಿ ಬಿಕ್ಕಟ್ಟು ಶಮನಕ್ಕಾಗಿ ಬಿಜೆಪಿ ಕೋರ್ ಕಮಿಟಿ ಸಭೆ ಕರೆಯಲಾಗಿದೆ. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಈ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದು, ಮಂಗಳವಾರ ಇಡೀ ದಿನ ಬಿಜೆಪಿ ಕಚೇರಿಯಲ್ಲಿ ಸರಣಿ ಸಭೆಗಳು ನಡೆಯಲಿವೆ. ಪಕ್ಷದೊಳಗಿನ ಆಂತರಿಕ ಸಂಘರ್ಷದ ಬಗ್ಗೆಯೂ ಮಾಹಿತಿ ಸಂಗ್ರಹ ಮಾಡಿ ಹೈಕಮಾಂಡ್ಗೆ ರಿಪೋರ್ಟ್ ಸಲ್ಲಿಕೆಯಾಗುವ ಸಾಧ್ಯತೆ ಇದೆ. ಆದರೆ ಬೆಂಗಳೂರಿನಲ್ಲಿ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಯುವ ವೇಳೆಗೆ ಇನ್ನೊಂದು ಕಡೆ ದಿಲ್ಲಿ ಸೇರಿಕೊಳ್ಳಲಿದ್ದಾರೆ ಯತ್ನಾಳ್ ಟೀಮ್ ಸದಸ್ಯರು. ಹೀಗಾಗಿ ರೆಬೆಲ್ ಆಗಿರೋ ನಾಯಕರೇ ಮೀಟಿಂಗ್ನಲ್ಲಿ ಇಲ್ಲದೇ ಇದ್ದ ಮೇಲೆ ಪಕ್ಷದಲ್ಲಿ ಅದ್ಯಾವ ಸ್ವರೂಪದಲ್ಲಿ ಸಮನ್ವಯತೆ ಸಾಧಿಸುತ್ತಾರೆ ಎಂಬ ಪ್ರಶ್ನೆ ಎದ್ದಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ, ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.